ಇವತ್ತು ನಮ್ಮಮ್ಮ ಮೊಟ್ಟೆ ಗ್ರೇವಿ ಮಾಡ್ತಿದ್ದಾರೆ ನೋಡಿರಿ. ಫಸ್ಟು ಒಂದು ಬಾಣಲಿ ಇಟ್ಕೊಂಡು 5 ಟೇಬಲ್ ಸ್ಪೂನ್ ಎಣ್ಣೆ ಕಾದಿದ್ದಾದಮೇಲೆ ಈರುಳ್ಳಿ ಹಾಕಬೇಕು. ನೀರುಳ್ಳಿ ಇವಾಗ ಚೆನ್ನಾಗಿ ಬೆಂದಿದೆ. ಟೊಮೆಟೊ ಹಾಕ್ತಿದ್ದಾರೆ. ಇವಾಗ 5 ಮಿನಿಟ್ಸ್ ಟೊಮೆಟೊ ಬೇಯಕ್ಕೆ ಬಿಡಬೇಕು. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದಾರೆ. ಗರಂ ಮಸಾಲ ಪೌಡ್ರು 2 ಟೇಬಲ್ ಸ್ಪೂನ್. ಖಾರದ ಪುಡಿ 1 ಟೇಬಲ್ ಸ್ಪೂನ್. ನಿಮಗೆ ಬೇಕಾದ್ರೆ ಎಷ್ಟು ಟೇಬಲ್ ಸ್ಪೂನ್ ಆದರೂ ಹಾಕಬಹುದು. ಆಮೇಲೆ 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ. ಚೆನ್ನಾಗಿ ಮಿಕ್ಸ್ ಮಾಡಿಸ್ಬೇಕು. ಒಂದು 5 ಮಿನಿಟ್ಸ್ ಅದು ಬೇಯೋಕ್ಕೆ ಬಿಡಬೇಕು. ಇವಾಗ ನೀರು ಹಾಕೋಬೇಕು. 1 ಲೋಟದಲ್ಲಿ ದೊಡ್ಡ ಇವಾಗ ಬೇಯಕ್ಕೆ ಬಿಡಬೇಕು. ತಿಕ್ಕಾಗಿದ್ರೆ ಚೆನ್ನಾಗಿರುತ್ತೆ. ಅದು ಪೂರ್ತಿ ನೀರು ಮಾಡ್ಕೋಬೇಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಳ್ಳಿದ ಮೇಲೆ ಮೊಟ್ಟೆ ಹಾಕ್ತಿದ್ದಾರೆ. ಉರಿ ಕಮ್ಮಿ ಇಟ್ಕೊಂಡು ಮೊಟ್ಟೆ ಹಾಕ್ರಿ, ಇಲ್ಲಾಂದರೆ ಹಬೆ ತಗಲುತ್ತೆ. ಹೀಗೆ ಲೋ ಫ್ಲೇಮಲ್ಲಿ ಇಟ್ಟುಕೊಂಡು ಬೇಯಿಸಿರಿ. ಅದನ್ನು 10 ಮಿನಿಟ್ಸ್ ಬೇಯೋಕ್ಕೆ ಬಿಟ್ಬಿಡಿ. ನೋಡಿ ಫ್ರೆಂಡ್ಸ್, ಎಗ್ ಗ್ರೇವಿ ಆಗೋಗಿದೆ. ಇವಾಗ ಸ್ವಲ್ಪ ಹೊತ್ತು ಬಿಟ್ಟು ಚಪಾತಿ ಮಾಡಿ ಇದ್ರ ಜೊತೆಗೆ ತಿಂದು ನೋಡಿರಿ. ತುಂಬ ಚೆನ್ನಾಗಿರುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಮಾಡಿರಿ. ಯಾಕಂದರೆ ಫಸ್ಟ್ ಟೈಮ್ ನಾವು ಇದನ್ನು ಮಾಡ್ತಿರೋದು.